ಕೆಆರ್ಪುರಂನಲ್ಲಿ ತ್ರಿಬಲ್ ಮರ್ಡರ್ ಕೇಸ್ನಲ್ಲಿ ತನಿಖೆ ಈಗ ಚುರುಕುಗೊಂಡಿದೆ. ಶ್ವೇತಾ ಹಾಗೂ ಕೇನತ್ನ ಸ್ಪಾಟ್ಗೆ ಕರೆದೊಯ್ದು ಮಹಜರು ಮಾಡಲಾಗ್ತಾ ಇದೆ. ಕೆಆರ್ಪುರಂನಲ್ಲಿ ತ್ರಿಬಲ್ ಮರ್ಡರ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಈಗ ಚುರುಕುಗೊಂಡಿರುವಂತದ್ದು. ಶ್ವೇತಾ ಹಾಗೂ ಕೇನತ್ನ ಸ್ಪಾಟ್ಗೆ ಕರೆದೊಯ್ದು ಮಹಜರು ಮಾಡ್ತಾ ಇದ್ದಾರೆ. ಇನ್ನು ಸಾಕ್ಷ್ಯ ಸಂಗ್ರಹಕ್ಕೆ ಪೊಲೀಸರಿಂದ ರೀಕ್ರಿಯೇಟ್ ಸೀನ್ ಅನ್ನ ಮಾಡಲಾಗ್ತಾ ಇದೆ. ಕೇನತ್ ಮೂವರನ್ನ ಯಾವ ರೀತಿ ಹಾಗೂ ಹೇಗೆ ಕೊಂದ ಎಂಬುದನ್ನ ರೀಕ್ರಿಯೇಟ್ ಮಾಡಿಸಿ ಹೇಳಿಕೆಯನ್ನ ಪಡೆಯಲಾಗಿದೆ. ಅಲ್ಲದೆ ಕೇನತ್ ಕೊಲೆ ಮಾಡುವಾಗ ಶ್ವೇತಾ ಏಟ್ ಮಾಡ್ತಾ ಇದ್ಲು ಅಂತ ಆಕೆಯ ಪಾತ್ರದ ಬಗ್ಗೆಯೂ ಕೂಡ ರೀಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇನ್ನು ಕೇನತ್ ಪಾತ್ರದ ಬಗ್ಗೆ ರೀಕ್ರಿಯೇಟ್ ವೇಳೆ ಕೇಳಿ ಪೊಲೀಸರೇ ಇಲ್ಲಿ ಶಾಕ್ ಆಗಿರುವಂತದ್ದು. ತಾಯಿ ಮುತ್ತುಲಕ್ಷ್ಮಿಯನ್ನ ಕೊಂದ ಬಳಿಕ ಖಾರದ ಪುಡಿಯನ್ನ ಬಿಸಿ ನೀರಲ್ಲಿ ವಾಶ್ ಮಾಡಿದ್ದಾರೆ. ಇನ್ನು ಆ ಬಳಿಕ ಫುಡ್ ಆರ್ಡರ್ ಮಾಡಿ ಕೊಂದು ತಿಂದಿರೋ ಆರೋಪಿಗಳು ಇಲ್ಲಿ ಆರೋಪಿಗಳು ಕೊಲೆ ಮಾಡಿ ಪರಾರಿಯಾಗುವ ತನಕ ಎಲ್ಲಾ ಸೀನನ್ನ ಮರುಸೃಷ್ಟಿ ಮಾಡಲಾಗಿದೆ. ಇನ್ನು ಕೃತ್ಯಕ್ಕೆ ಬಳಸಿದ ಚಾಕು, ಯಮಹಾ ಬೈಕ್ ಸೇರಿ ಕೆಲ ಮಹತ್ವದ ಸಾಕ್ಷಿಗಳ ಸಂಗ್ರಹವನ್ನ ಮಾಡಿದ್ದಾರೆ. ಇನ್ನು ಕೊಲೆಗೂ ಮೊದಲು ಪ್ಲಾನ್ ಅನ್ನ ರೂಪಿಸಿದ್ದರ ಬಗ್ಗೆ ಟೆಕ್ನಿಕಲ್ ಸಾಕ್ಷಿಯನ್ನ ಸಂಗ್ರಹ ಮಾಡಲಾಗಿದೆ. ಈ ಹಿಂದೆಯೂ ಕೂಡ ಪಾಂಡಿಚೇರಿ ಹೋಗಿ ಎಂಜಾಯ್ ಮಾಡಿಕೊಂಡು ಈ ಜೋಡಿ ಬಂದಿತ್ತು. ಇದೇ ಕಾರಣಕ್ಕೆ ಕೊಲೆ ಮಾಡಿದ ಬಳಿಕ ಅದೇ ಸ್ಥಳಕ್ಕೆ ಹೋಗಿ ತಲೆ ಮರೆಸಿಕೊಂಡು ಓಡಾಟವನ್ನ ನಡೆಸಿದ್ರು. ಈಗಾಗಲೇ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಕ್ರೈಮ್ ಬ್ಯೂರೋ ರಿಪೋರ್ಟರ್ ಅಜಯ್ ಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅಜಯ್, ಈಗ ಆರೋಪಿಗಳಾದ ಶ್ವೇತಾ ಮತ್ತು ಕೇನತ್ನ ಸ್ಪಾಟ್ ಕರೆದುಕೊಂಡು ಹೋಗಿ ಮಹಜರು ಕೂಡ ಮಾಡಲಾಗ್ತಾ ಇದೆ. ಪೊಲೀಸರು ಕೂಡ ಮಾಡಿದ್ದಾರೆ. ಒಂದ್ ಕಡೆ ಪೊಲೀಸರೇ ಈ ರೀಕ್ರಿಯೇಟ್ ಸೀನ್ ಅನ್ನ ನೋಡಿ ಬೆಚ್ಚಿ ಬಿದ್ದಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಜಯ್? ಅಂಕಿತ, ಕೇರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ತ್ರಿಬಲ್ ಮರ್ಡರ್ಗೆ ಸಾಕಷ್ಟು ಚರ್ಚೆ ಕೂಡ ಗ್ರಾಸ ಆಗಿತ್ತು. ಆನಂತರ ಆರೋಪಿಗಳನ್ನು ಕೂಡ ಪಾಂಡಿಚೇರಿಯಲ್ಲೂ ಕೂಡ ಪೊಲೀಸರು ಅರೆಸ್ಟ್ ಮಾಡಿ ಕರೆ ತಂದಿದ್ರು. ಈಗ ಅಂದ್ರೆ ಪ್ರೊಸೀಜರ್ ಏನಿದೆ, ಈಗಾಗಲೇ ಕಸ್ಟಡಿ ಕೂಡ ತಗೊಂಡಿದ್ದಾರೆ ಆ ಇಬ್ರು ಆರೋಪಿಗಳನ್ನು. ಹಾಗಾಗಿ ಆ ಒಂದು ಆರೋಪಿಗಳನ್ನ ಕೂಡ ಕ್ರೈಮ್ ಸೀನ್ ಏನಿರುತ್ತೆ ಅಲ್ಲೂ ಕೂಡ ಕರ್ಕೊಂಡೋಗಿ ಈಗಾಗಲೇ ಅಲ್ಲೂ ಕೂಡ ಸಾಕ್ಷಿ ಯಾವ್ಯಾವ ರೀತಿಯಾಗಿ ಇವರು ನಾಶ ಮಾಡಿದ್ರು ಅನ್ನೋ ಬಗ್ಗೆ ಕೂಡ ಈಗಾಗಲೇ ಗೊತ್ತಿರುವಂತದ್ದೇ. ಆ ಎಲ್ಲಾ ವಿಚಾರಗಳನ್ನು ಕೂಡ ರೀಕ್ರಿಯೇಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಸ್ಪಾಟ್ ಮಾಜರನ್ನು ಕೂಡ ಮಾಡ್ತಾರೆ. ಸೊ ಹೀಗಾಗಿ ಕೆನತ್ ಮೂರನ್ನು ಯಾವ ರೀತಿಯಾಗಿ ಕೊಲೆ ಮಾಡ್ದ, ಮತ್ತೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆ ಏನ್ ಮಾಡ್ತಾ ಇದ್ಲು ಅಂತ ಆ ಒಂದು ವಿಚಾರಗಳೇನಿದೆ ಅದೆಲ್ಲವನ್ನು ಕೂಡ ರೀಕ್ರಿಯೇಟ್ ಮಾಡುವಂತ ಕೆಲಸಕ್ಕೂ ಕೂಡ ಈಗಾಗಲೇ ಪೊಲೀಸರು ಕೂಡ ಮಾಡ್ತಿರುವಂತದ್ದು. ಇನ್ನು ತಾಯಿ ಮುತ್ತುಲಕ್ಷ್ಮಿ ಏನಿದ್ದಾರೆ ಅವ್ರಿಗೂ ಕೂಡ ಚಾಕುವಿನ ಚುಚ್ಚಿ, ಆಮೇಲೆ ತಂಗಿ ಏನಿದ್ರು ಅವ್ರಿಗೂ ಕೂಡ ಚುಚ್ಚಿದ ನಂತರದಲ್ಲಿ ಖಾರದ ಪುಡಿಯಲ್ಲಿ ಇವರು ಚಾಕುವಿನ ಕ್ಲೀನ್ ಆಗಿ ಸೌರಿ ಆನಂತರ ಅದನ್ನು ಕೂಡ ವಾಶ್ ಮಾಡಿ ಅಲ್ಲೇ ಇಡುವಂತ ಕೆಲಸ ಕೂಡ ಮುಂದಾಗ್ತಾರೆ. ಅಂದ್ರೆ ಅವರ ಇಂಟೆನ್ಷನ್ ಇದ್ದಿದ್ದಷ್ಟೇ ಇಲ್ಲಿರುವಂತ ನಾವು ಮಾಡಿರುವಂತ ಕ್ರೈಮ್ ಸೀನ್ ಏನಿದೆ ಅದೆಲ್ಲವೂ ಕೂಡ ಕ್ಲಿಯರ್ ಆಗಿ ಇದಿರ್ಬೇಕು, ಯಾವುದೇ ರೀತಿಯಾದಂತ ಎವಿಡೆನ್ಸ್ ಸಿಗ್ಬಾರ್ದು ಅಂತ ಹೇಳಿ ಅಲ್ಲೇ ಕ್ರೈಮ್ ಸೀನ್ ಅನ್ನೇ ನಾಶ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯಾರ್ಯಾರು ಎಷ್ಟೊತ್ತಿಗೆ ಬಂದ್ರು, ಎಲ್ಲೆಲ್ಲಿ ಯಾವ್ಯಾವ ಆ ಜಾಗದಲ್ಲಿ ಆ ಒಂದು ಕೃತ್ಯಕ್ಕೆ ಯೂಸ್ ಮಾಡಿದಂತ ಮಾರಕಾಸ್ತ್ರಗಳಿತ್ತು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಇನ್ನು ಕೊಲೆಗೆ ಮೊದಲೇ ಇವ್ರು ಎಲ್ಲಾ ರೀತಿಯಾದಂತ ಪ್ಲಾನ್ ಅನ್ನು ಕೂಡ ಮಾಡಿದ್ರು ಅನ್ನೋದು ಕೂಡ ಈಗಾಗಲೇ ಆರೋಪಿಗಳು ಕೂಡ ಒಪ್ಕೊಂಡಿರುವಂತದ್ದು. ಇನ್ನು ಕೃತ್ಯಕ್ಕೆ ಬಳಸಿದ್ದಂತಹ ಒಂದು ಚಾಕು ಆಗಿರ್ಬೋದು, ಮತ್ತೆ ಯಮಹಾ ಬೈಕ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಹೆಚ್ಚಿನ ವಿಚಾರಣೆಯನ್ನ ಕೂಡ ಅವರಿಬ್ರು ಆರೋಪಿಗಳು ಕೂಡ ಮಾಡ್ತಾ ಇರುವಂತದ್ದು. ಅಂಕಿತ, ಅಜಯ್, ನಿಮ್ಮೆಲ್ಲ ಮಾಹಿತಿಗೆ